ಆಂಟಿಯ ಜೊತೆ ಅಕ್ರಮ ಸಂಬಂಧದ ಒಂದು ವಿಚಾರವಾಗಿ ಈಗ ಯಶವಂತಪುರದಲ್ಲಿ ಒಂದು ಭೀಕರವಾದಂತಹ ಕೊಲೆ ಆಗಿಬಿಟ್ಟಿದೆ. ಬೆಂಗಳೂರಿನ ಒಂದು ಯಶವಂತಪುರದಲ್ಲಿ ನಡೆದಂತಹ ಒಂದು ಘಟನೆ ಇದು. ಆಂಟಿಯ ಜೊತೆ ಒಂದು ಅಕ್ರಮ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ವಿಚಾರವಾಗಿ ಯಶವಂತಪುರದಲ್ಲಿ, ಬೆಂಗಳೂರಿನ ಯಶವಂತಪುರದಲ್ಲಿ ಭೀಕರವಾದಂತಹ ಕೊಲೆಯಾಗಿದೆ. ಪ್ರತಿದಿನ ವಿವಾಹಿತೆಯಿಂದ ಭೇಟಿಯಾಗ್ತಿದ್ದ ಯುವಕ ನರಸಿಂಹರಾಜು ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯ ಕುಟುಂಬಸ್ಥರು ಕೂತು ಕುಳಿತಿದ್ದು, ಅಂದರೆ ನೋಡಿಕೊಂಡು ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಯಶವಂತಪುರದ ಮುತ್ಯಾಲಮ್ಮ ನಗರದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಕಾದ್ಕೊಂಡು ಕೂತಿದ್ರು. ಈ ಒಂದು ವಿಚಾರವಾಗಿ ಸಿಕ್ಕ ಯುವಕನನ್ನು ಮನಸೋ ಇಚ್ಛೆ ಬಂದಂತೆ ಥಳಿಸಿ ಕೊಂದು ಬಿಟ್ಟಿದ್ದಾರೆ. ಈ ಬಗ್ಗೆ ಯಶವಂತಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕೊಂದ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಇದುವರೆಗೂ ಕೂಡ ಆಗಿಲ್ಲ ಅಂತ ಹೇಳುತ್ತಾ ಇದ್ದಾರೆ. ಮೃತನ ಕುಟುಂಬಸ್ಥರಿಂದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ ಬಂಧಿಸಿಲ್ಲ ಅಂತ ನೋಡಿ. ಅಕ್ರಮ ಸಂಬಂಧ ಒಂದು ಪ್ರಾಣವನ್ನೇ ತೆಗೆದಿದೆ. ಆಂಟಿಯ ಜೊತೆ ಅಕ್ರಮ ಸಂಬಂಧ ಯುವಕನದ್ದು, ನರಸಿಂಹರಾಜು ಅಂತ ಆತನ ಹೆಸರು. ಯಶವಂತಪುರದಲ್ಲಿ ಆದಂತಹ ಒಂದು ಘಟನೆ ಇದು. ಅಲ್ಲಿ ಕೊಲೆನೇ ಆಗಿಬಿಟ್ಟಿದೆ. ಪ್ರತಿದಿನ ವಿವಾಹಿತೆಯನ್ನು ಈತ ಭೇಟಿಯಾಗ್ತಾ ಇದ್ದ. ಮದುವೆಯಾದಂಥ ಒಂದು ಹೆಣ್ಣಿನ ಸವಾಸ ಮಾಡಿದ್ದ, ಆಂಟಿಯ ಸವಾಸ ಮಾಡಿದ್ದ ಆತನ ಇಬ್ಬರು ಕೂಡ ದಿನ ಮೀಟ್ ಆಗ್ತಾ ಇದ್ರು. ಇದ್ರ ಬಗ್ಗೆ ಮನೆಯವ್ರಿಗೆ ಗೊತ್ತಾಗಿದೆ. ಕಾದು ನೋಡಿದ್ದಾರೆ, ಎಲ್ಲಿ ಮೀಟ್ ಆಗ್ತಾರೆ, ಏನು ಎತ್ತ ಅಂತ ನೋಡಿಕೊಂಡು ಒಂದು ಬಾರಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಕೊಂಡ ಸಮಯದಲ್ಲಿ ಅಲ್ಲಿನೇ ಚೆನ್ನಾಗಿ ಹೊಡೆದುಬಿಟ್ಟು ಸಾಯಿಸಿಬಿಟ್ಟಿದ್ದಾರೆ. ಯಶವಂತಪುರದಲ್ಲಿ ಆದಂತಹ ಘಟನೆ ಇದು. ಕಾದ್ಕೊಂಡು ಕುಳಿತು ಹೊಡೆದು ಸಾಯಿಸಿರೋದು ಯಶವಂತಪುರದ ಮುತ್ಯಾಲಮ್ಮ ನಗರದಲ್ಲಿ ಆದಂತಹ ಘಟನೆ ಇದು. ಇದ್ರ ಬಗ್ಗೆ ಪೊಲೀಸರಿಗೆ ದೂರು ಕೂಡ ಕೊಡುತ್ತಾರೆ ಆ ಒಂದು ಮೃತ ಕುಟುಂಬದವರು. ಆದರೆ ಪೊಲೀಸರು ಇನ್ನೂ ಕೂಡ ಬಂಧಿಸಿಲ್ಲ ಅಂತೆ. ಯಶವಂತಪುರ ಪೊಲೀಸರು ಪ್ರಕರಣ ದಾಖಲೆ ಆದರೂ ಕೂಡ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರನ್ನೂ ಕೂಡ ಇದುವರೆಗೂ ಬಂಧಿಸಿಲ್ಲ. ಅವರೇ ಹೊಡೆದಿದ್ದಾರೆ ಅಂತ ಗೊತ್ತು, ಅವರೇ ಸಾಯಿಸಿದ್ದಾರೆ ಅಂತ ಗೊತ್ತು. ಆದರೂ ಕೂಡ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ ಅಂತ ಆ ಕುಟುಂಬದವರು ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ, ಏನಾದರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂದರೆ ಕೆಲವೊಂದು ವಿಚಾರದಲ್ಲಿ ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಪೊಲೀಸರು ಯಾಕೆ ಸುಮ್ಮನೆ ಇರ್ತಾರೆ, ಯಾಕೆ ಬೇಗ ಕ್ರಮ ತೆಗೆದುಕೊಳ್ತಾರೆ ಅಂತ ಈ ಒಂದು ವಿಚಾರದಲ್ಲಿ ಹಾಗೇ ಇರಬಹುದು. ಹೀಗಾಗಿ ಎಲ್ಲೋ ಒಂದು ಕಡೆ ಯುವಕ ಏನು ಮೃತಪಟ್ಟಿದ್ದಾನೆ, ಆತನ ಮನೆಯವರು ಪೊಲೀಸರ ಮೇಲೆ ಈ ರೀತಿಯಾಗಿ ಆರೋಪ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಆಂಟಿಯ ವಿಚಾರಕ್ಕೆ, ಮಹಿಳೆಯ ವಿಚಾರಕ್ಕೆ, ಸಹವಾಸವನ್ನು ಮಾಡಿದ್ದಕ್ಕೆ, ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದಕ್ಕೆ, ಅವರ ಜೊತೆ ಪ್ರತಿನಿತ್ಯ ಓಡಾಡುವಂತಹ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿದ್ದಕ್ಕೆ ಏನಾಯಿತು ನೋಡಿದ್ರು, ಕಾಯ್ತಾ ಇದ್ರು. ಒಳ್ಳೆಯ ಅವಕಾಶಕ್ಕೋಸ್ಕರ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಕ್ಕೆ ಅಲ್ಲೇ ಹೊಡೆದ್ರು, ಸಾಯಿಸಿದ್ರು. ಮುಗಿದೋಯ್ತು ಒಂದು ಜೀವದ ಕತೆ. ಯಾಕೆ ಬೇಕು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.